ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನೀವೇ ಮನೇಲಿ ಕೂತ್ಕೊಂಡು ಆರಾಮಾಗಿ ವೋಟರ್ ಐಡಿದು ನಂಬರ್ನ ನೀವೇ ಅಪ್ಡೇಟ್ ಮಾಡ್ಕೊಬೋದು. ಸೇಮ್ ಆಧಾರಲ್ಲಿ ಹೆಂಗ್ OTP ಬರುತ್ತೋ ಆಧಾರ್ ನಂಬರ್ ನೀವು ಎಂಟ್ರಿ ಮಾಡಿದ್ರೆ ಅದೇ ರೀತಿ ವೋಟರ್ ಐಡಿದು ನೀವೇ ನಂಬರ್ನ ಈಸಿಯಾಗಿ ಅಪ್ಡೇಟ್ ಮಾಡ್ಕೊಬೋದು. ಅದೆಲ್ಲ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಇದೇ ರೀತಿ ರೆಗ್ಯುಲರ್ ಆಗಿ ಯೂಸ್ಫುಲ್ ವಿಡಿಯೋಸ್ ಬರ್ತಾ ಇರುತ್ತೆ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ಫಸ್ಟ್ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆಗ್ತಿದ್ದಂಗೆ ಇಲ್ಲಿ voters.eci.gov.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ನಿಮ್ಗೆ ನೋಡಿ ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ ಕಾಣಿಸ್ತಿದೆ ಅಲ್ವಾ, ಈ ಫಸ್ಟ್ ಪೋರ್ಟಲ್ನ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ECNet ಅನ್ನೋ ಒಂದು ಪೋರ್ಟಲ್ ಓಪನ್ ಆಗುತ್ತೆ, ಸಿಟಿಸನ್ ಸರ್ವಿಸ್ ಪೋರ್ಟಲ್ ಅಂತ. ಓಕೆನಾ? ಇಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ ಲಾಗಿನ್ ಸೈನ್ ಅಪ್ ಅಂತಿದೆ. ನೀವು ಸೈನ್ ಅಪ್ ಏನಕ್ಕೆ ಮಾಡಬೇಕು, ಲಾಗಿನ್ ಏನ್ ಮಾಡಬೇಕು ಅಂತ ನಿಮ್ಗೆ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೈನ್ ಅಪ್ ಮಾಡ್ಕೊಂಡು ನೀವು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಸೈನ್ ಅಪ್ ಮಾಡ್ಕೊಬೇಕು. ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಆಗಿದೆ, ಜಸ್ಟ್ ಲಾಗಿನ್ಗೆ ಹೋಗಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿ. ಯಾವ ನಂಬರಿಂದ ನೀವು ರಿಜಿಸ್ಟರ್ ಮಾಡಿರ್ತೀರೋ ಆ ನಂಬರ್ ಕೊಡಿ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ನಂಬರ್ ಕೊಡ್ತೀನಿ. ಆಮೇಲೆ ಕೆಳಗಡೆ ಸೇಮ್ ಕ್ಯಾಪ್ಚಾ ಏನಿದೆಯೋ ಅದನ್ನ ಹಂಗೆ ಟೈಪ್ ಮಾಡಿ. ಆಮೇಲೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬರ್ತಿದ್ದಂಗೆನೆ ನೆಕ್ಸ್ಟ್ ಆ OTPನ ಇಲ್ಲಿ ಎಂಟ್ರಿ ಮಾಡ್ಬೇಕಷ್ಟೆ. ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ವೆರಿಫೈ ಅಂಡ್ ಲಾಗಿನ್ ಅಂತಿದೆಯಲ್ಲ, ವೆರಿಫೈ ಅಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನೀವೀಗ ಫೋನ್ ನಂಬರ್ನ ಚೇಂಜ್ ಮಾಡ್ತಾ ಇರೋದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಈ ತರ ಪೋರ್ಟಲ್ ಓಪನ್ ಆಗಿ ಲಾಗಿನ್ ಆದ್ರೆ ನೋಡಿ ಇಲ್ಲಿ ನೇಮ್ ತೋರಿಸುತ್ತೆ. ನಾವು ಯಾರ ನೇಮಲ್ಲಿ ಲಾಗಿನ್ ಆಗಿರ್ತೀವೋ ಅಂದ್ರೆ ನಂಬರ್ ಕೊಟ್ಟು ಅದು ತೋರಿಸುತ್ತೆ. ಅದಾದ್ಮೇಲೆ ಇಲ್ಲಿ ನೋಡಿ ಕರೆಕ್ಷನ್ ಆಫ್ ಎಂಟ್ರೀಸ್ ಅಂತಿದೆ. ಈ ಫಿಲ್ ಫಾರಮ್ 8 ಅಂತಿದೆಯಲ್ಲ, ಈ ಫಾರಮ್ 8 ಮೇಲೆ ನೀವು ಏನೋ ಒಂದು ಕರೆಕ್ಷನ್ ಮಾಡ್ಕೊಬೋದು ವೋಟರ್ ಐಡಿನ. ಈಗ ಫಸ್ಟ್ ನಿಮಗೆ ಫೋನ್ ನಂಬರ್ ಮಾತ್ರ ಹೇಳ್ತೀನಿ. ಫಿಲ್ ಫಾರಮ್ 8 ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲ್ಫ್ ಅದರ್ ಎಲೆಕ್ಟರ್ ಅಂತ ಕೇಳ್ತಿದೆ. ಸೆಲ್ಫ್ ಅಂತ ಅಂದ್ರೆ ನಿಮ್ದೆ, ಅದರ್ ಎಲೆಕ್ಟರ್ ಅಂತ ಅಂದ್ರೆ ಬೇರೆಯವ್ರದ್ದು. ಸೆಲ್ಫ್ ಅಂದ್ರೆ ನಿಮ್ಮ ಹತ್ರ ವೋಟರ್ ಐಡಿ ಐತೆ ಅಂದ್ರೆ ಆ ವೋಟರ್ ಐಡಿ ನಿಮ್ದೇ ಆಗಿದ್ರೆ ಸೆಲ್ಫ್ ಸೆಲೆಕ್ಟ್ ಮಾಡ್ಕೊಬೇಕು. ಅದರ್ ಎಲೆಕ್ಟರ್ ಆಗಿದ್ರೆ ಅಂದ್ರೆ ನಿಮ್ದಲ್ದಲೆ ಬೇರೆಯವ್ರದ್ದು ವೋಟರ್ ಐಡಿ ಆಗಿದ್ರೆ ಅದರ್ ಎಲೆಕ್ಟರ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಈಗ ಸೆಲ್ಫ್ ಕೊಟ್ಬಿಟ್ಟು ನಂದೇ ಮಾಡ್ತಾ ಇದೀನಿ, ಅದಕ್ಕೆ ಸೆಲ್ಫ್ ಕೊಟ್ಟಿದ್ದೀನಿ. ಇಲ್ಲಿ ನಿಮ್ದು ವೋಟರ್ ಐಡಿ ನಂಬರ್ ಹಾಕ್ಬೇಕು. ವೋಟರ್ ಐಡಿ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಡೀಟೇಲ್ಸ್ ಬರುತ್ತೆ, ಇದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟ್ ಇದ್ರೆ ಇಲ್ಲಿ ಇಷ್ಟೊಂದು ಆಪ್ಷನ್ ಬರ್ತಿದೆ. ಇದ್ರಲ್ಲಿ ಸೆಕೆಂಡ್ ಆಪ್ಷನ್ಗೆ ಹೋಗಬೇಕು. ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ ನೋಡಿ. ಇದೆಲ್ಲ ಗ್ರೇ ಅಲ್ಲಿ ಇತ್ತು ಅಂದ್ರೆ ಅದು ಆಟೋಮೆಟಿಕ್ ಆಗಿ ತಗೊಂಡ್ಬಿಟ್ಟಿರುತ್ತೆ ನಿಮ್ದು ಏನೇ ಡೀಟೇಲ್ಸ್ ಇದೆಯೋ ಅದೆಲ್ಲ. ಎಕ್ಸಾಂಪಲ್ ಸ್ಟೇಟ್, ಡಿಸ್ಟಿಕ್ ಇದೆಲ್ಲ ಕರೆಕ್ಟಾಗಿ ಅದೇ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಏನು ಮಾಡಬೇಡಿ, ಇಲ್ಲೂ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಏನಿಲ್ಲ. ನೆಕ್ಸ್ಟ್ ಡೌನ್ ಬನ್ನಿ. ಇಲ್ಲಿ ಏನ್ ಚೇಂಜ್ ಮಾಡಿ ನೋಡಿ, ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ಅಂತಿದೆ. ಇಲ್ಲಿರೋದೆಲ್ಲ ನೀವು ಚೇಂಜ್ ಮಾಡ್ಕೊಬಹುದು. ಈಗ ನಾವೇನ್ ಮಾಡ್ತಾ ಇದೀವಿ, ಮೊಬೈಲ್ ನಂಬರ್ ಮಾತ್ರ ಮಾಡ್ತಿರೋದಕ್ಕೆ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ಮೊಬೈಲ್ ನಂಬರ್ಗೆ ಅಪ್ಡೇಟ್ ಮಾಡ್ಬೇಕು, ಹೊಸ ನಂಬರ್ ಕೊಡ್ತಾ ಇದೀರಲ್ಲ ವೋಟರ್ ಐಡಿಗೆ, ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆನಾ? ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಪ್ಲೇಸ್ ಕೇಳುತ್ತೆ, ಇಲ್ಲಿ ಪ್ಲೇಸ್ ಹಾಕಿ. ಓಕೆ, ಆಮೇಲೆ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಈ ಕ್ಯಾಪ್ಚಾನ ಎಂಟ್ರಿ ಮಾಡಬೇಕು. ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ, ಆ OTP ಬರೋವರೆಗೂ ವೆಯ್ಟ್ ಮಾಡಿ. ಓಕೆನಾ? OTP ಬಂತು. OTP ಮೇಲೆ OTP ಮೊಬೈಲಿಗೆ ಮೆಸೇಜ್ ಬಂದಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಟೈಪ್ ಮಾಡಿ. ಕೊಟ್ಬಿಟ್ಟು ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮ್ಗೆ ಅಕ್ನಾಲೇಜ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ನೋಡಿ. ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಆಫ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್, ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡಿದೀರಾ. ನೆಕ್ಸ್ಟ್ ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ಕರೆಕ್ಷನ್ ಎಂಟ್ರೀಸ್ ಇನ್ ಎಕ್ಸಿಸ್ಟಿಂಗ್ ಎಲೆಕ್ಟ್ರಾಲ್ ಅಲ್ಲಿ ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿದೀವಿ. ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿ ಇಲ್ಲಿ ಯಾವ ಮೊಬೈಲ್ ನಂಬರ್ ಇದೆಯೋ ಆ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ. ಇದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಷ್ಟಾದ್ಮೇಲೆ ಲಾಸ್ಟ್ಗೆ ಈ ಸೈನ್ ಅಂತ ಅಂಡ್ ಸಬ್ಮಿಟ್ ಅಂತ ಕಾಣ್ತಿದ್ಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ದು ಆಧಾರ್ ವೆರಿಫಿಕೇಶನ್ ಹೋಗುತ್ತೆ. ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ ಸಿಗ್ನೇಚರ್ನ ಏನು ಡಿಜಿಟಲೈಸ್ ಆಗಿ ಎತ್ಕೊಳುತ್ತೆ. ನೀವು ನಾರ್ಮಲ್ ಆಗಿ ಪೇಜ್ ಮೇಲೆ ಸೈನ್ ಹಾಕಿ ಅದನ್ನ ಅಪ್ಲೋಡ್ ಮಾಡೋ ತರ ಅವಶ್ಯಕತೆ ಏನಿಲ್ಲ. ಈ ಸೈನ್ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಕೇಳ್ತಿದ್ಯಲ್ಲ, ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂದರೆ ಆಧಾರ್ ವೆರಿಫಿಕೇಶನ್ಗೆ ಹೋಗುತ್ತೆ. ವೆಯ್ಟ್ ಮಾಡ್ಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ತಗೊಂಡ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಬರ್ತಿದೆ. ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಬಿಟ್ಟು ಈ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಬಿಟ್ಟು ಸಬ್ಮಿಟ್ ಕೊಟ್ರೆ ಮುಗ್ದೋಯ್ತು ಅಷ್ಟೇ. ನಿಮ್ಮ ಫೋನ್ ನಂಬರ್ ಚೇಂಜ್ ಆಗುತ್ತೆ. ಇಮಿಡಿಯೇಟ್ ಆಗಿ ಫೋನ್ ನಂಬರ್ ಒಂದೇ ಚೇಂಜ್ ಆಗೋದು. ನೇಮು ಅಥವಾ ರಿಲೇಷನ್ಶಿಪ್ಪು, ಡೇಟ್ ಆಫ್ ಬರ್ತ್ ಇದೆಲ್ಲ ಒಂದಿಂದಲ್ಲ ಆಗಲ್ಲ. ನೀವೇನೋ ಫೋನ್ ನಂಬರ್ ಮಾಡಬೇಕು ಅಂದ್ರೆ ಫಸ್ಟ್ ಫೋನ್ ನಂಬರ್ ಮಾಡ್ಕೊಂಬಿಡಿ. ಆಮೇಲೆ ಬೇಕಾದ್ರೆ ಬೇರೆ ಯಾವ್ದಾದ್ರು ನಿಮಗೆ ಚೇಂಜ್ ಮಾಡಬೇಕು, ಈಗ ಹಸ್ಬೆಂಡ್ ನೇಮ್ ಬದಲು ಫಾದರ್ ನೇಮ್ ಬರಬೇಕು, ಇಲ್ಲ ಫಾದರ್ ನೇಮ್ ಬದಲು ಹಸ್ಬೆಂಡ್ ನೇಮ್ ಬರಬೇಕು ಅಂದ್ರೆ ಅದೆಲ್ಲ ಟೈಮ್ ತಗೊಳುತ್ತೆ. ಅಪ್ಲೈ ಮಾಡ್ಬೋದು, ಬಟ್ ಈ ಫೋನ್ ನಂಬರ್ ಆದ್ರೆ ಇಮಿಡಿಯೇಟ್ ಆಗುತ್ತೆ. ಈಗ ಮಾಡಿ ಒಂದು 10 ಮಿನಿಟ್ಸ್ಗೆಲ್ಲ ಅಪ್ಡೇಟ್ ಆಗ್ಬಿಡುತ್ತೆ. ಯಾವತ್ತೇನೇ ಅಪ್ಡೇಟ್ ಮಾಡಕ್ ಹೋದ್ರೂ ಫಸ್ಟ್ ಫೋನ್ ನಂಬರ್ ಅಪ್ಡೇಟ್ ಮಾಡ್ಕೊಂಬಿಡಿ ವೋಟರ್ ಐಡಿಗೆ. ಓಕೆನಾ? ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಬರುತ್ತೆ ಆಧಾರ್ದು. ಇದ್ರ ಮೇಲೆ ಟಿಕ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿದ್ರೆ ಅಷ್ಟೇ, ನಿಮ್ದು ಫೋನ್ ನಂಬರ್ ಚೇಂಜ್ ಆಗುತ್ತೆ ಅಷ್ಟೇ. ಇಷ್ಟೇ ನೋಡಿ, ಸಿಂಪಲ್ ಟ್ರಿಕ್. ಒಂದು ಫೋನ್ ನಂಬರ್ನ ವೋಟರ್ ಐಡಿಗೆ ಹೆಂಗ್ ಅಪ್ಡೇಟ್ ಮಾಡೋದು ಅನ್ನೋದು. ಇದೇ ತರ ಯೂಸ್ಫುಲ್ ವಿಡಿಯೋಸ್ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಿದ್ರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.